ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ರೀತಿಯಾದಂಥ ಚರ್ಚೆಗಳು ಆರಂಭ ಆಗಿದೆ. ಒಂದು ರೀತಿಯಲ್ಲಿ ಗಲಾಟೆಯ ವಾತಾವರಣ ಕೂಡ ಉತ್ಕೊಂಡಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಈ ಗಿಲ್ಲಿ ಆಗಿರ್ಬೋದು, ಅಶ್ವಿನಿ, ಧ್ರುವಂತ್, ಮಾಳು ನಿಪ್ನಾಳು ಅನೇಕರು ಕೂಡ ಈಗ ಒಂದಿಷ್ಟು ಸದ್ದು ಮಾಡ್ತಾ ಇದ್ದಾರೆ. ಇದರ ಕುರಿತಾಗಿ ಒಂದಿಷ್ಟು ಚರ್ಚೆ ಅಂತಹದ್ದೆಲ್ಲವೂ ಕೂಡ ಹೊರಗಡೆಯೂ ನಡೀತಾ ಇರುವಂಥದ್ದು, ಒಳಗಡೆಯೂ ಕೂಡ ನಡೀತಾ ಇರುವಂಥದ್ದು. ಇದರ ಬಗ್ಗೆ ಒಂದಿಷ್ಟು ಗಮನ ಹರಿಸ್ತಾ ಹೋಗೋಣ. ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಆರಂಭದಲ್ಲಿ ಈ ಗಿಲ್ಲಿ ಮತ್ತು ಅಶ್ವಿನಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಆರಂಭದಲ್ಲಿ ಈ ಒಂಟಿ ಮತ್ತು ಜಂಟಿಯನ್ನ ಮಾಡಲಾಗಿತ್ತು. ಒಂಟಿಯಲ್ಲಿ ಈ ಅಶ್ವಿನಿ ಅವರು ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ಜಂಟಿಯಲ್ಲಿ ಗಿಲ್ಲಿ ಇರ್ತಕ್ಕಂಥದ್ದು. ಇನ್ನು ಒಂಟಿಯಾಗಿರ್ತಕ್ಕಂಥವರನ್ನ ಒಂದು ರೀತಿಯಾಗಿ ರಾಜಮಾತ ಅನ್ನೋ ರೀತಿಯಲ್ಲಿ ಕಾಣುವಂತಹ ಒಂದು ಪರಿಸ್ಥಿತಿ ಇರುವಂತಹದ್ದು. ಹಾಗಾಗಿ ಈ ರಾಜಮಾತ ಅವರು ಹೇಳುವಂತಹ ಮಾತನ್ನ ಈ ಜಂಟಿಯವರು ಎಲ್ಲರೂ ಕೂಡ ಪಾಲಿಸಲೇಬೇಕು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಇರುವಂಥದ್ದು. ಒಂಟಿ ಜಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಿನಿ ಅವರಿಗೆ ಯಾವ ರೀತಿಯಾಗಿ ಅದು ಅರ್ಥ ಆಗಬೇಕು ಆ ರೀತಿಯಾಗಿ ಅವರು ಅರ್ಥ ಮಾಡಿಕೊಂಡು ಆಟವನ್ನು ಆಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಿಲ್ಲಿ ಇದನ್ನು ಕೂಡ ಅರ್ಥ ಮಾಡಿಕೊಂಡು ಅವನು ಕೂಡ ಆಟ ಆಡ್ತಾ ಇದ್ದಾನೆ ಅಂತ ಹೇಳಬಹುದು. ಸ್ನೇಹಿತರೆ, ಅಂದ ಹಾಗೆ ಇಲ್ಲಿ ಒಂದು ಗಿಲ್ಲಿಗೆ ಅಶ್ವಿನಿ ಮತ್ತು ಧ್ರುವಂತ್ ಏನಿದ್ದಾರೆ ಒಂದು ವಾರ್ನಿಂಗ್ ಕೂಡ ಮಾಡ್ತಾರೆ. ನೀನು ಜಾಸ್ತಿ ಮಾತನಾಡ್ತಿದ್ಯಾ, ಸೊ ಇದು ಚೆನ್ನಾಗಿರಲ್ಲ ಅನ್ನೋ ರೀತಿಯಾಗಿ. ಈ ಹಿಂದೆಯೂ ಕೂಡ ಅಶ್ವಿನಿ ಮತ್ತು ಗಿಲ್ಲಿಯ ನಡುವೆ ಒಂದು ಮಾತಿನ ಚಕಮಕಿಯೂ ಕೂಡ ಆಗಿತ್ತು, ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮರ್ಯಾದೆ ಕೂಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏಕವಚನದಲ್ಲಿ ಮಾತನಾಡ್ತೀಯ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗಿಲ್ಲಿ ಮತ್ತು ಅಶ್ವಿನಿ ನಡುವೆಯೂ ಕೂಡ ಚರ್ಚೆ ಅಂತಹದ್ದೆಲ್ಲವೂ ಕೂಡ ಆಗಿತ್ತು. ಸೊ ಇದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಈಗ ಧ್ರುವಂತ್ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಅದೇ ರೀತಿಯಾಗಿ ಈಗ ಒಂದು ಬಿಗ್ ಬಾಸ್ನ ಪ್ರೋಮೋ ಕೂಡ ಬಂದಿರತಕ್ಕಂತಹದ್ದು ನೀವು ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಒಂದು ವಾಶ್ರೂಮಲ್ಲಿ ಕ್ಲೀನ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಗಿಲ್ಲಿ ಮತ್ತೆ ಆ ಒಂದು ಅಶ್ವಿನಿ ಅವರನ್ನು ತಗಲಾಕೊಂತಾನೆ, ಅಂದರೆ ಅವರನ್ನು ಕಾಲು ಎಳೆಯುವಂತಹ ಕೆಲಸವನ್ನು ಮಾಡಿದ್ದಾನೆ. ಒಟ್ಟು ಈ ರೀತಿಯಾದಂಥ ಒಂದು ಚರ್ಚೆ, ಕಾಲು ಎಳೆಯುವಂಥದ್ದಾಗಿರ್ಬೋದು, ಅವರಿಗೆ ಕೋಪ ಬರೆಸುವಂಥದ್ದಾಗಿರ್ಬೋದು ಗಿಲ್ಲಿ ಮಾಡ್ತಾ ಇರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಮುಂದಿನ ದಿನಗಳಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗಬಹುದು ಅಂತ ಅನಿಸುತ್ತೆ. ಯಾವ ಸಂದರ್ಭದಲ್ಲಿ ಇದು ಮೈನಸ್ ಪಾಯಿಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಬದಲಿಗೆ ಒಂದಲ್ಲ ಒಂದು ದಿನ ಇದರ ಪರಿಣಾಮ ಈ ಗಿಲ್ಲಿ ಅನುಭವಿಸಲೇಬೇಕಾಗುತ್ತೆ. ನಾಮಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಇನ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಮನೆಯಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಪ್ರಸಂಗವನ್ನು ಎದುರಿಸಲೇಬೇಕಾದಂಥ ಸಂದರ್ಭ ಬರುತ್ತೆ. ಇದಿಷ್ಟು ಗಿಲ್ಲಿ ಮತ್ತು ಅಶ್ವಿನಿ ಜಗಳಕ್ಕೆ ಸಂಬಂಧಪಟ್ಟ ಒಂದಿಷ್ಟು ವಿವರ ಅಂತ ಹೇಳ್ಬೋದು. ಇದು ಕೇವಲ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುವಂಥದ್ದು. ಹೊರಗಡೆ ಬಂದರೆ ಅವರೆಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ, ಅದು ಬೇರೆ ವಿಚಾರ. ಬಟ್ ಅಲ್ಲಿನೂ ಕೂಡ ಇದು ವೈಮನಸ್ಸುಗಳಿಗೆ ಬದಲಾಗಬಾರ್ದು, ಇದು ವೈಯಕ್ತಿಕವಾಗಿ ಹೋಗಬಾರ್ದು ಅನ್ನೋದು ಜನರ ಅಭಿಪ್ರಾಯವೂ ಕೂಡ ಇರುತ್ತೆ. ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ. ಇನ್ನು ಈ ಫೈನಲಿಸ್ಟ್ ವಿಚಾರಕ್ಕೆ ಬರೋದಾದರೆ, ಮಲ್ಲಮ್ಮನನ್ನು ಫಸ್ಟ್ ಫೈನಲಿಸ್ಟ್ ಆಗಿ ಮಾಡಿದರೆ, ಅದೇ ರೀತಿಯಾಗಿ ಸೆಕೆಂಡ್ ಧನುಷ್ ಅವರನ್ನು ಫೈನಲಿಸ್ಟ್ ಆಗಿ ಮಾಡಿದರೆ. ಫೈನಲಿಸ್ಟ್ ಇದರ ವಿಚಾರ ಏನು ಅಂತ ಜನಗಳಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ನನಗೂ ಕೂಡ ಇದು ಫೈನಲಿಸ್ಟ್ ಅನ್ನೋ ಒಂದು ಯಾಕೆ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಎಂಬುದು ಕೂಡ ಗೊತ್ತಾಗ್ತಾ ಇಲ್ಲ. ಬಹುಶಃ 3ನೇ ವಾರಕ್ಕೇ ಫೈನಲಿಸ್ಟ್ ಯಾರು ಎಂಬುದು ನಿರ್ಧಾರ ಆಗುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲಿಸ್ಟ್ ಮಾಡ್ತಾ ಇದ್ದಾರಾ, ಸೊ ಅಥವಾ ಇನ್ನಾದರೂ ಟಾಸ್ಕಿಗೆ ಸಂಬಂಧಪಟ್ಟ ಹಾಗೆ ಒಂದು ಏನಾದರೂ ಮುಂದೆ ಟಾಸ್ಕ್ ಇಟ್ಕೊಂಡಿದ್ದಾರಾ, ಆ ಒಂದು ಕಾರಣಕ್ಕೆ ಈ ರೀತಿಯಾದಂಥ ಫೈನಲಿಸ್ಟ್ಗಳನ್ನ ಆಯ್ಕೆ ಮಾಡ್ತಾ ಇದ್ದಾರಾ, ಇದು ಯಾವುದೂ ಕೂಡ ಗೊತ್ತಿಲ್ಲ. ಬದಲಿಗೆ ಈ ಸಾರಿಯ ಬಿಗ್ ಬಾಸ್ನಲ್ಲಿ ಏನು ನಾವು ಅಂದ್ಕೊಳ್ತೀವೋ ಅದಕ್ಕೆ ವಿರುದ್ಧವಾಗಿಯೇ ಎಲ್ಲವೂ ಕೂಡ ನಡೀತಾ ಇದೆ. ಸೊ ನಿನ್ನೆಯಷ್ಟೇ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಗೇಮ್ನ ಆಡ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಡಾಗ್ ಸತೀಶ್ ಹಾಗೂ ಅದೇ ರೀತಿಯಾಗಿ ಅವರ ಸ್ನೇಹಿತ ಇನ್ನೊಬ್ಬರು, ಅವರ ಹೆಸರು ಮರ್ತೋಯ್ತು. ಸೊ ಇಬ್ಬರೂ ಕೂಡ ಗೇಮ್ನ ಆಡಬೇಕಾದ್ರೆ ಗೇಮ್ನ ಸೋಲಿಸಿದರೆ ನೀವು ಫೈನಲಿಸ್ಟ್ ಆಗ್ತೀರಿ ಅನ್ನೋ ರೀತಿಯಲ್ಲಿ ಟಾಸ್ಕನ್ನು ಅವರಿಗೆ ಕೊಡ್ತಾರೆ ಅಥವಾ ಗುಟ್ಟನ್ನು ಅವರಿಗೆ ಹೇಳ್ತಾರೆ ಅಂತಂದರೆ ಇಲ್ಲಿ ಏನು ನಡೀತಾ ಇದೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಸೊ ಒಟ್ಟಾರೆ ಇದೊಂದು ಗೇಮ್ ಇರೋದ್ರಿಂದ ಇದ್ರ ಬಗ್ಗೆ ನಾವು ಅತಿ ಹೆಚ್ಚು ಚರ್ಚೆಗೆ ತೆಗೆದುಕೊಳ್ಳೋದಕ್ಕಾಗಲ್ಲ. ಬೇರೆ ಈಗ ಯಾವುದೋ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಇದ್ದರೆ ಅಥವಾ ರಾಜಕೀಯ ವಿಚಾರನೋ ಇನ್ಯಾವುದೋ ಬೇರೆ ಬೇರೆ ವಿಚಾರಗಳಿದ್ದರೆ ಅದನ್ನು ತುಂಬ ಆಳವಾಗಿ ಹೋಗ್ಬೋದು. ಇದು ಎಂಟರ್ಟೈನ್ಮೆಂಟ್ ಆಗಿರುವ ಕಾರಣದಿಂದಾಗಿ ಇದನ್ನು ಹೆಚ್ಚು ನಾವು ಡೀಪ್ ಆಗಿ ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ, ಮಾಳು ನಿಪ್ನಾಳ್ ಸೇರಿದಂತೆ ಒಟ್ಟು 6 ಜನರನ್ನು ನಾಮಿನೇಷನ್ ಕೂಡ ಮಾಡಿದ್ದಾರೆ. ಇನ್ನು ಮಾಳು ನಿಪ್ನಾಳ್ ಬಗ್ಗೆ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಮಾಳು ನಿಪ್ನಾಳ್ ಆರಂಭದಲ್ಲಿ ತುಂಬ ಸೈಲೆಂಟ್ ಆಗಿದ್ದರು. ಅದೇ ರೀತಿಯಾಗಿ ಮಾಳು ನಿಪ್ನಾಳ್ಗೆ ಅಲ್ಲಿನ ಮನೆಯವರು ಕೂಡ ಒಂದಿಷ್ಟು ಮಾತನ್ನು ಹೇಳ್ತಾರೆ, ನೀವು ಮಾತನಾಡೋದಿಲ್ಲ, ನಾವಾಗೆ ಮಾತನಾಡಿಸಿದಾಗ ಮಾತ್ರ ನೀವು ಕೆಲವೊಂದಿಷ್ಟು ಮಾತನಾಡ್ತೀರಾ, ಅದು ಅಷ್ಟಕ್ಕಷ್ಟೇ ಮಾತನಾಡ್ತೀರಾ, ಇಲ್ಲಿ ನೀವು ಆ್ಯಕ್ಟಿವ್ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಆರೋಪಗಳನ್ನು ಇಟ್ಕೊಂಡು ಈ ಒಂದು ವ್ಯಕ್ತಿಯನ್ನು ನಾಮಿನೇಟ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮಾಳು ನಿಪ್ನಾಳ್ ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಮಾಡ್ತಾರೆ. ನಾನು ಇನ್ಮೇಲೆ ಸ್ಟ್ರಾಂಗ್ ಆಗ್ತೀನಿ, ಖಂಡಿತವಾಗಿಯೂ ನಾನು ಹೆಚ್ಚು ಮಾತನಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ನೀವೆಲ್ಲರೂ ಕೂಡ ಮಾತನಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಿ ಅಥವಾ ನನ್ನ ಪ್ರತಿಕ್ರಿಯೆಯನ್ನು ನೀವು ಬಯಸ್ತಾ ಇದ್ದೀರಿ ಅಂದ ಕಾರಣಕ್ಕೆ
ನಾನು ಕೂಡ ಖಂಡಿತವಾಗಿಯೂ ನಿಮಗೆ ಪ್ರತಿಕ್ರಿಯೆಯನ್ನು ಕೊಡ್ತೀನಿ. ನೀವು ಎಷ್ಟು ಮಾತನಾಡ್ತೀರೋ ನಿಮಗಿಂತ ಹೆಚ್ಚು ನಾನು ಮಾತನಾಡ್ತೀನಿ, ನಿಮ್ಮನ್ನ ಮುಂದಿನ ದಿನದಲ್ಲಿ ಗೋಲ್ ಹಾಕೋತೀನಿ ಅನ್ನೋ ರೀತಿಯಲ್ಲಿ ಮಾಳು ನಿಪ್ನಾಳ್ ಕೂಡ ಟಾಂಗ್ ಕೊಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳು, ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ನಡೀತಾ ಇರುವಂತಹದ್ದು. ಇನ್ನು ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಹೊರಗಡೆ ಸದ್ದು ಮಾಡ್ತಾ ಇರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ರೆ ಅದು ಗಿಲ್ಲಿ ಮತ್ತು ಅಶ್ವಿನಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಇಬ್ಬರ ಕಾಂಟ್ರವರ್ಸಿ ಏನಿದೆ ಅತಿ ಹೆಚ್ಚು ಚರ್ಚೆಯಲ್ಲಿ ನಡೀತಾ ಇರುವಂತದ್ದು, ನೆಗೆಟಿವ್ ಆಗಿ ಇರಬಹುದು ಅಥವಾ ಪಾಸಿಟಿವ್ ಆಗಿ ಇರಬಹುದು. ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಬಿಗ್ ಬಾಸ್ ನಲ್ಲಿ ನಡೀತಾ ಇದೆ. ಈ ಒಂದು ಬಿಗ್ ಬಾಸ್ ನ ನೀವು ಕೂಡ ನೋಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ. ಸೊ ಈ ಒಂದು ಬಿಗ್ ಬಾಸ್ ನಲ್ಲಿ ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಎಂಬುದನ್ನು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.